ಬಾರಪ್ಪ ಪಾಪ ಬಾ ಎಲ್ಲಿಗೆ ಹೋಗಿದ್ದಮ್ಮ? ಎಲ್ಲಿಗೆ ಹೋಗೋಣಮ್ಮ, ಇಲ್ಲೇ ಸ್ಕೂಲ್ ಫೀಲ್ಡಾಗೆ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಿದ್ದೆ. ಎಲ್ಲೂ ಹೋಗ್ಬೇಡ ಕಣ್ ಪಾಪ, ಬಿಸಿಲು ಜಾಸ್ತಿ ಐತೆ, ಸುಮ್ಮನೆ ಬಿಸಿಲಾಗೆ. ಅವನೆಲ್ಗೆ ಹೋದ? ಇವರಿಬ್ರು ನನ್ನ ಗಂಡು ಮಕ್ಕಳು. ಇವನು ಫಸ್ಟ್ನೇವನು ಆದಿ ಅಂತೇಳಿ, ಅವನು ಅಂಶ ಅಂತ ಹೇಳಿ. ಆದಿ ಅಂಶ ನನ್ನ ಇಬ್ಬರು ಗಂಡು ಮಕ್ಕಳ ಹೆಸರು. ಬಾರೋ ಅಂಶ, ಎಲ್ಲಿಗೆ ಹೋಗಿದ್ದೆ ಹೇಳತ್ತ. ಬರೀ ನೀವಿಬ್ರು ಅಲ್ಲೂ ಇಲ್ಲೂ ಅಲ್ಲೂ ಇಲ್ಲೂ ತಿರ್ಗಾಡೋದೇ ಆಯಿತು. ಎಲ್ಗೂ ಹೋಗಿರ್ಲಿಲ್ಲ ಕಣಮ್ಮ. ನಿನಗಂತೂ ಮನೆ ಬಿಟ್ಟು ಹಿಂಗೆ ಹೋಗಂಗಿಲ್ಲ. ಏನಮ್ಮ ಸುನಂದಮ್ಮ, ಇಬ್ರು ಮಕ್ಕಳನ್ನು ಕುಂಡ್ರಿಸ್ಕೊಂಡೇನೋ ಮಾತಾಡ್ತಾ ಇದೀಯಾ? ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಿದ್ವಿ, ಎಲ್ಲ ಹೋಗಿದ್ರು ಹೋಗ್ಬೇಡ ಕಣಪ್ಪ ಅಂತ ಹೇಳ್ತಿದ್ದೆ. ಅವ್ರೊಂದು 5 ನಿಮಿಷ ಮನೆಯಾಗಿಲ್ಲ ಅಂದರೆ ನನಗೆ ಇರೋಕ್ಕಾಗಲ್ಲ, ನಮ್ಮ ಹುಡುಗರು ನಮ್ಮ ಮನೆಯಾಗಿಲ್ಲ ಅಂದರೆ. ಅದಕ್ಕೆ ನಾನು ಸುಮ್ಮನೆ ಹಿಂಗೆ ಮಾತಾಡ್ತಾ ಕೂತ್ಕೊಂಡಿದ್ದೆ. ನಮ್ಮ ಆದಿನೂ ಅವನು ಸ್ವಲ್ಪ ತಿರಲ್ಲ ಮನೆಯಾಗಿ. ಹೋಗತ್ತ ದುಡಿಯಾಕನ ಕಳಿಸು. ಏನು ಅಲೆ ಓದೋದು ಪದದೆಲ್ಲ ಮುಗ್ದೈತೇನ? ವಯಸ್ಸಿಗೆ ಬಂದವ್ರೆ, ದುಡಿಲಿ ಹೇಳಿ ಎಲ್ಲ ದುಡ್ಕೊಂಬತ್ತಾರೆ, ದುಡಿಯಾಕೆ ಕಳಿಸ್ತೀನಿ. ಇವಾಗಿಂದೆಲ್ಲ ದುಡಿದ್ರೆ ಇನ್ನೂ ಎಷ್ಟು ದುಡಿಬೇಕಜ್ಜಿ? ಅದಕ್ಕೇನೆ ಇನ್ನೂ ಸ್ವಲ್ಪ ಅವ್ರಿಗೆ ಇದಾವೆಲ್ಲ ಏನೇನೋ ಕೆಲಸಗಳೆಲ್ಲ ಇದ್ದಾವೆ, ಅವನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಈಗ ಸದ್ಯಕ್ಕೆ ಇನ್ನೂ ಹೋಗಲ್ಲ ಅವರು. ಇನ್ನೊಂದು 2 ದಿವಸ ಇವಾಗಿಂದಲೇ ದುಡಿದ್ರೆ ಇನ್ನೂ ಸಾಯೋವರೆಗೂ ದುಡಿಬೇಕು ಹೇಳಜ್ಜಿ. ಇನ್ನು ಎಲ್ಲೆದೆಲ್ಲ ವಯಸ್ಸಾಗತಕ್ಕ ದುಡಿಬೇಕು. ಅಲ್ಲ ಈಗಿಂದಲೇ ಜವಾಬ್ದಾರಿ ಎಂಬುದು ಬರುತ್ತೆ. ನಮ್ಮ ಮಕ್ಳು ಎಷ್ಟು ಚೆನ್ನಾಗಿದ್ದಾರಲ್ಲೇನಜ್ಜಿ ಇಬ್ರು? ಒಬ್ರಿಗಿನ್ನ ಒಬ್ರು. ನನ್ನ ಮಕ್ಕಳು ಭಾಳ ಚೆನ್ನಾಗಿದ್ದಾರೆ. ಹಂಗೆ ಅಯ್ಯಪ್ಪ, ನಾನು ಬರೋಕ್ಕಿಲ್ಲ. ನನ್ನ ಮಕ್ಳು ಹಂಗೆ ಇದ್ದಾರೆ, ನನ್ನ ಮಕ್ಳು ಹಿಂಗೆ ಇದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಮಕ್ಳು ಚೆನ್ನಾಗಿದ್ದ ಮಾತ್ರಕ್ಕೆ ಸುಮ್ಮನೆ ಮನೆಗೆ ಇಕ್ಕೊಂಡ್ರೆ ಆಗಲ್ಲ, ದುಡಿಯೋಕೆ ಕಳಿಸ್ಬೇಕು ಮಕ್ಕಳನ್ನು. ನನ್ನ ಮಕ್ಳು ಇದ್ದಾರೆ, ನನ್ನ ಮಕ್ಳು ಇದ್ದಾರೆ. ಏನು ಅಯ್ಯೋ ಅಯ್ಯೋ ಅಯ್ಯೋ, ಏನು ಮಕ್ಕಳನ್ನ ಏನು ಯಾರು ಆಡಿದ್ದಿಲ್ಲದ ಮಕ್ಕಳನ್ನ ಆಡ್ದಿದ್ದೆ, ಹಳೆ ಅಮ್ಮಂಗೆ ಆಡ್ತಾಳೆ. ಯಪ್ಪ ಇವಳಂತೂ ಅಷ್ಟು ಇಷ್ಟ ಆಡಲ್ಲ. ನಿಜವಾಗ್ಲು ಅಯ್ಯೋ ಯಪ್ಪ, ನಾನು ಹೋಗ್ತಿದ್ರಂತೂ ಹೆಂಗೆ ಆಡ್ತಿರ್ತಾಳೆ. ನಮ್ಮ ಹುಡುಗರನ್ನ ಊರಾಗೆಲ್ಲ ಹಂಗೆ ಅಂತಾರೆ, ನಿಮ್ಮ ಹುಡುಗರು ಭಾಳ ಚೆನ್ನಾಗಿದೆ, ಪ್ಯಾಷನ್ ಆಗಿದ್ದಾವೆ ಅಂತಾರೆ. ನಮ್ಮ ಹುಡುಗರು ಒಳ್ಳೆ ಹಳೆ ಕಾಲದ ಮುದುಕರ ಥರ ಇಲ್ಲ, ಪ್ಯಾಷನ್ ಆಗಿದೆ ನಮ್ಮ ಹುಡುಗರು, ಪ್ಯಾಷನ್. ನೋಡಂಗೆ ಹೆಂಗೆ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರಮ್ಮ, ಚೆನ್ನಾಗಿದ್ದಾರೆ. ನೀವು ಗಂಡ ಹೆಂಡ್ತಿ ಇಬ್ಬರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾನೆ ಅಜ್ಜಿ. ಅವನು ಯಾಕೆ ಅಜ್ಜಪ್ಪ ಆಗವನೆ? ಅವನಂತೂ ನೋಡೋಕ್ಕಾಗಲ್ಲಪ್ಪ ನನಗಂತೂ. ಯಪ್ಪ, ಅಜ್ಜಪ್ಪ ಅಂದರೆ ಅಜ್ಜಪ್ಪ. ಯಾಕೆ ಕಣಪ್ಪ, ನಮಗೆ ಗೊತ್ತಿಲ್ಲ, ನಾವು ಯಾತಕಪ್ಪ ಕೇಳಕ್ಕೆ ಹೋಗೋಣ. ನಮ್ಮ ಹುಡುಗರು ಇದ್ದಂಗಿಲ್ಲ, ಅಲ್ಲೇ ಹೊಸ ವರ್ಷದ ಮನ್ಸು ಇದ್ದಂಗೆ ಇದ್ದಾನೆ. ಆಗ ನೋಡಲ್ಲ ರಮ್ಮ ಕರ್ಕೊ ಬರ್ತಾ ಇದ್ದಾಳೆ. ಅಯ್ಯೋ ನಮ್ಮ ಹುಡುಗರು ಇದ್ದಂಗಿಲ್ಲ, ಒಂಥರ ಅಜ್ಜಪ್ಪ, ಒಂಥರ ಎಷ್ಟೋ ವಯಸ್ಸೋಗಿರೋ ಥರ ಕಟಿಂಗ್ ಮಾಡಿಸ್ಕೊಂಡು ಸ್ಟೈಲಿಶ್ ಆಗಿರೋಕ್ಕಾಗಲ್ವ ಹುಡುಗ? ಮೇಡಮ್ಮ, ಯಾರ ಬಗ್ಗೆನೂ ನೀನು ಟೆನ್ಷನ್ ತಗೋಬೇಡ. ನಾನು ಹೇಳ್ತೀನಲ್ಲ, ನೀನು ಯಾವ ವಿಚಾರದಲ್ಲೇ ಆಗಲಿ, ಏನಾದ್ರಾಗೆ ಆಗಲಿ ಟೆನ್ಷನ್ ತಗೋಬೇಡ, ಆರಾಮಾಗಿರು. ಯಾರು ಎಷ್ಟಾದರೂ ಅನ್ಕೊಂಬ್ಲಿ ಆಡ್ಕೊಂಬರ ಬಗ್ಗೆ ಏನು ಟೆನ್ಷನ್ ತಗೋಬೇಡ. ನಾನೇನು ತಲೆ ಕೆಡಿಸ್ಕೊಂಬಲ್ಲ ನಡಿಯಪ್ಪ, ನಾನು ಯಾತಕ್ಕೆ ತಲೆ ಕೆಡಿಸ್ಕೊಂಬನ? ನಾನು ಅಲೇನಿ ಯಾವತ್ತ ಬಿಟ್ಟಾಕಿದ್ದೀನಿ. ನಾನು ಯಾರ ಬಗ್ಗೆನ ತಲೆ ಕೆಡಿಸ್ಕೊಂಬಲ್ಲ ಪಾಪ. ಯಾರೆಷ್ಟ ನಮ್ಗಳು, ಯಾರೆಷ್ಟ ಮಾತಾಡ್ಲೇಳು. ನಡಿ. ನನಗಂತೂ ನಗು ಬರುತ್ತೆ. ನನ್ನ ಮಕ್ಳು ಯಾಕೆ ಹಂಗೆ ನಗ್ತಾರೆ ಅಂತ ಗೊತ್ತಿಲ್ಲ ಕಣ್ ಪಾಪ. ನೀನು ಓಡಾಡೋಕ್ಕಿಲ್ಲ ನಗ್ತಾರೆ. ಏನು ನಗ್ಲಿ ಬಾರಮ್ಮ, ನಗ್ರೆ ಅವಳಿಗೆ ಅಲ್ಲಿ ಕಾಣ್ತಾವೆ ಅಷ್ಟೇ. ನಮ್ಗೆ ಏನು ಆಗೋದು ಏನೈತೆ, ನಗ್ಲೇಳು ಬಾ, ಅದೇನ ಮಾಡ್ಕೊಂಡು ನಗ್ಲಿ ಬಾ. ನಗ್ಲೇಳು, ಅವ್ರಿಗೆ ಎಷ್ಟು ನಗಬೇಕು ಅಂತ ಅನ್ಸುತ್ತೋ ಅಷ್ಟು ನಗ್ಲೇಳು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇದ್ಬಿಡು. ಏನಾನ ಮಾಡ್ಕೊಂಬ್ಲೇಳು, ತಲೆ ಕೆಡಿಸ್ಕೊಂಡ್ರೆ ಇನ್ನೂ ತಲೆ ಕೆಡಿಸ್ತಾರೆ ಅವ್ರು. ಅಲ್ಲ ಇವಾಗಿನ ಕಾಲದಾಗ ಹುಡುಗರು ಎಷ್ಟು ಚೆನ್ನಾಗಿರ್ತಾರೆ ಅಂತ ಕಟಿಂಗ್ ಮಾಡಿಸ್ಕೊಂಡು ಹೆಂಗಿರ್ತಾರೆ. ಅಲ್ಲ ಇವನು ನೋಡಿ ಹೆಂಗೆ ಇದ್ದಾನೆ, ಆ ಕಟಿಂಗ್ ನೋಡು. ನಮ್ಮ ಪಾಪನ ನೋಡ ಅಜ್ಜಿ, ಸಣ್ಣಿಗಜ್ಜಿ ಹೆಂಗೈತೆ ಕಟಿಂಗ್, ನಮ್ಮ ಪಾಪನ ಕಟಿಂಗ್ ನೋಡಲ್ಲಿ ಎಷ್ಟು ಚೆನ್ನಾಗೈತೆ. ನಮ್ಮ ಹುಡುಗರು ನೋಡಂಗೆ ಹೆಂಗೆ ಇದಾವೆ, ಅವನು ನೋಡು. ಅಯ್ಯೋ ದೇವ್ರೆ, ಅಯ್ಯೋ ಚೆನ್ನಾಗಿದ್ದಾನೆ. ಅವ್ನಿಗೇನಾಗೈತೆ ಹೇಳು? ಅವರಪ್ಪ ಇದ್ದಂಗೆ ಇದ್ದಾನೆ. ಅಲ್ಲ, ಅವರಪ್ಪ ಇನ್ನು ಎಷ್ಟರ ಮಟ್ಟಿಗೆ ಐತೆ, ಇವನು ನೋಡಲ್ಲಿರೋದು. ಅಲ್ಲ, ಅವನು ಶರ್ಟ್ ಇಟ್ಕೊಂಡ್ರಿ ನೋಡಿ, ಇಲ್ಲಿಗನ ಶರ್ಟ್ ಗುಂಡಿ ಹೊಲಿಸ್ಕೊಂತಾನೆ. ಅಯ್ಯೋ, ಒಂದು ಟಿ ಶರ್ಟ್ ಇಟ್ಕೊಳ್ಳಲ್ಲ. ಅವನಿಗಿಲ್ಲಡು ಬಟ್ಟೆ ಇಟ್ಕೊಳ್ಳೋಕ್ಕೂ ಬರಲ್ಲ. ಒಂಥರ ಹಳೇ ಕಾಲದ ಮನುಷ್ಯ ಥರ ಇದ್ದಾನೆ ಅವನು. ಅವನು ಹೆಂಗೆ ಇದ್ದಾನೆ ನೋಡು. ಅಯ್ಯೋ ಅಮ್ಮ, ಅವನು ಏನು ಅನ್ಕೊಂಡವನೆ, ನಾನೇ ಚೆನ್ನಾಗಿರೋದು ಅಂತ ಅನ್ಕೊಂಡವನೆ. ನಮ್ಮ ಮುಂದೆ ಆಗ್ಲೆಲ್ಲ ಓಡಾಡ್ತಾನೆ, ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಮ್ಮ ಅವನು ಇಲ್ಲೋಡು ಒಂದು ಚಪ್ಪಲಿ ಹಾಕೊಳ್ಳಲ್ಲ, ಒಂದು ಶೂ ಹಾಕೊಳ್ಳಲ್ಲ. ಅವನ ಜೊತೆ ಅವನ ಹತ್ರ ಒಂದು ಶೂ ಇಲ್ಲಮ್ಮ, ಅವನ ಜೊತೆ ಶೂ ಇಲ್ಲ, ನೆಟ್ಟಗೆ ಚೆನ್ನಾಗಿರೋ ಅಂಥವು. ಸಣ್ಣಕ್ಕೆ ಬುದ್ಧಿವಂತ ಕಣಪ್ಪ, ಹಂಗೆ ಅಂತೀವಿ, ಹೆಂಗನ ಇರಲಿ ಬುದ್ಧಿವಂತ. ಅವ್ನು ನೋಡಿದ್ರೆ ನನಗೆ ನಗು ಬರುತ್ತೆ. ಎಲ್ಲರೂ ಹಂಗೆ ಅಂಬೋದು ನಮ್ಮೂರಾಗ, ಅಜ್ಜಪ್ಪ ಅಂತಾರೆ. ಅಜ್ಜಪ್ಪ ಅಂತಾರೆ. ಓಲ್ಡ್ ಮ್ಯಾನ್ ಅಂಬುತ್ತೆ ಅವ ಅಜ್ಜ. ಅಲ್ಲ, ಅಜ್ಜ ಒಂದೈತೆ, ಓಲ್ಡ್ ಮ್ಯಾನ್ ಅಂಬುತ್ತೆ ಅವನ್ನ. ಓಲ್ಡ್ ಮ್ಯಾನ್ ಥರ ಇದ್ದಾನೆ, ಇವಾಗಿನ ಕಾಲಕ್ಕೆ ತಕ್ಕನಂಗಿಲ್ಲ.
ಅವರಮ್ಮ ಇನ್ನನ ನಮ್ಮ ಹುಡುಗ್ರಂಗೆ ಇದ್ದಿದ್ರೆ ಇನ್ನ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಅವಳನ್ನ. ನಮ್ಮ ಹುಡುಗ್ರಂಗೆ ಇದ್ದಿದ್ರೆ ಅವಳೆ ಇನ್ನ ಮ್ಯಾಕ್ ಹೋಗ್ಬಿಡಾಳ ಅವಳು. ನಮ್ಮ ಹುಡುಗರಂಗೆ ಯಾರು ಇಲ್ಲ ಅಂಬಾಳು ಅಂತಾನೆ. ನನ್ನ ಮಗ ಅಂತ ಅಯ್ಯೋ ಅಪ್ಪ ಹೆಂಗೆ ಇದು ಮಾಡ್ತಾಳೆ ಹಂಗೇನು. ಎಲ್ಲೆಲ್ಲೂ ಹೋಗಲ್ಲ ಮನೆ ಬಿಟ್ಟು. ವಾರಕ್ಕೆ ಹಿಂಗೆ ಕಾಲು ತೆಗಿಯಲ್ಲ. ಒಬ್ರು ಜನ ಬಳಕೆ ಇಲ್ಲ, ಒಬ್ರನ್ನ ಮಾತಾಡ್ಸಲ್ಲ, ಎಂಥದ್ದು ಇಲ್ಲ. ಹಿಂಗಿದ್ರೆ ಹೆಂಗಜ್ಜಿ ಇವಾಗಿನ ಕಾಲದಾಗ ಅವ್ನು ಯಾಕೆ ಹಿಂಗೈತಾನೆ ಎಂಬುದೇ ನನಗೆ ಅರ್ಥ ಆಗಲ್ಲ. ನೋರಪ್ಪ ನಂಗೆ ಕಣಪ್ಪ ಎಲ್ಲೂ ಹೋಗಲ್ಲ, ಹೊರಗೆ ಜನ ಜಾಸ್ತಿ ಬೆಳೆಯಲ್ಲ, ಹೋಗಲ್ಲ. ಹಂಗೆ ಒಬ್ಬೊಬ್ರು ನಮ್ಮ ಹುಡುಗರು ಇನ್ನು ನೋಡಮ್ಮ ಯೋಸ್ ಹುಡುಗರು ಬರ್ತಾವೆ. ಅವನ ಹಿಂದೆ ಒಂದೇ ಒಂದು ಹುಡುಗರು ಒಂದು ಅರ್ಪಿಳು ಬರಲ್ಲ. ಅಯ್ಯೋ ದೇವ್ರೆ, ನಮ್ಮ ಹುಡುಗ ಏನಿಲ್ಲ. ಹೆಂಗೆ ಜನ ಬಳಕೆ ಐತೆ ನಮ್ಮ ಹುಡುಗರಿಗೆ. ಯಾವ ಥರ ಮಾಡಿ ಸಾಕು ನಮ್ಮ ಅಂತಾಗೆ. ನಮ್ಮ ಹುಡುಗನ ಮನೆ ಬರ್ತಡೇ ಮಾಡಿದಾಗ ಎಷ್ಟು ಜನ, ಅವ್ನು ಬರ್ತಡೇ ಮಾಡಿದಾಗ ಯಾರ್ಯಾರು ಇಲ್ಲ. ಯಾರ್ಯಾರು ಇಲ್ಲ, ಒಂದು ನೊಣನೂ ಇಲ್ಲ. ಅವ್ನು ಯಾರೋ ಒಬ್ಬ, ಅವ್ನು ಯಾರೋ ಒಬ್ಬನೇ ಒಬ್ಬ ಅಷ್ಟೇ, ಇನ್ಯಾರೂ ಇಲ್ಲ. ಯಪ್ಪ ನನ್ನಿಂದ ಎಷ್ಟು ಜನ ಹುಡುಗರು, ಒಂದು 10-15 ಜನ ಹುಡುಗರು. ನಮ್ಮ ಮನೆಗೆ ಏನಿಲ್ಲ, ಏನು ಮಾಡಿದ್ರು ಜನ ತುಂಬ್ಕೊಂತಾರೆ. ಜನ ಬಳಕೆ ಇಲ್ಲ ಕಣಮ್ಮ ಅವ್ರತಾಗೆ. ಅವ್ನು ಬರೀ ಒಂಥರ ಏನೋ ಬರೀ ಕೆಲಸ ಅವನಾಯಿತು. ಒಂಥರ ಹೆಂಗೆ ಅಂದರೆ ಅವನು ಒಂಥರ ಹಳೆ ಕಾಲದ ಮನುಷ್ಯ ಇದ್ದಂಗೆ. ಹಂಗೇನೆ ಅವನೊಂದಿಟ್ಟು ಅವ್ರ ಅಪ್ಪ ಇದ್ದಂಗೆ ಒಂದಿಟ್ಟು ಯಾರನ್ನೋ ಜನ ಬಳಸಲ್ಲ. ಏತಾಗ ಜನ ಬಳಕೆ ಇರ್ಬೇಕು. ದುಡ್ಡೇನು ಇವತ್ತೆಲ್ಲ ನಳಿಕೆ ದುಡಿಬೋದು. ಜನ ಬಳಕೆ ಇರ್ಬೇಕು. ಫಸ್ಟ್ ಜನನ ಭಾವಿಸ್ಬೇಕು. ಅವನಿಗೆ ಇರೋದು ನೋಡಿ ನನಗೆ ಹೆಸರು ಬರಲ್ಲಪ್ಪ. ಹೇಳತ್ತೆ ಬಿಡತ್ತ, ಯಾಕೆ ಆಗ್ಲಲ್ಲ ಹಂಗಂತೆ ಸುನಂದಮ್ಮ. ದೇವ್ರು ಕೊಟ್ಟಂಗೆ ಇದ್ದಾರೆ ಬಿಡತ್ತ, ಆಗ್ಲಲ್ಲ ಹಂಗೆ ಅನ್ಬಾರ್ದು. ನಮ್ಮ ಹುಡುಗರೇನೋ ಹಂಗಿದ್ದಿದ್ರೆ ಹೆಂಗಂಬಾಳು. ನಮ್ಮ ಹುಡುಗರು ನೋಡಂಗೆ ಎರಡೇ ಹೆಂಗೆ ಇದ್ದಾವೆ. ಅಯ್ಯೋ ದೇವ್ರೆ. ಅವನು ಅಮ್ಮ ಇಲ್ಲಿ ನೋಡಿಲಿ ಬರ್ತಾನ, ಎಲ್ಲಾದರೂ ನಿಂಗೆ ಕೂತ್ಕೊಂತಾನಲ್ಲ, ಒಬ್ಬನೇ ಕೂತ್ಕೊಂಬರ್ತಾನೆ. ನಾನು ಈಗ ಹೋಯ್ದೆ ಸ್ಕೂಲ್ ಫೀಲ್ಡ್ನಕ್ಕೆ. ನನ್ನ ಹತ್ರ ಎಷ್ಟು ಜನ ಬರ್ತಾರೆ ಗೊತ್ತಾ? ಒಂದು 5-6 ಜನ ಹುಡುಗರು. ನಾನು ಹೋಗೋಕ್ಕಿಲ್ಲ. ಅಣ್ಣ 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 ಅದೇ ಅಣ್ಣ ಅದೇ ಅಣ್ಣ ಅದೇ ಅಣ್ಣ ಅಂತ ಬಂತಾರೆ. ನಮ್ಮ ಅಂಶ ಹೋದ್ರೂ ಅಷ್ಟೇ, ಅಂಶಣ ಅಂತ ಬಂದುಬಿಡ್ತಾರೆ. ಎಷ್ಟು ಹುಡುಗರು ಬರ್ತಾವೆ. ಅವನು ಹೋದರೆ ಒಬ್ಬನೇ ಅಲ್ಲೆಲ್ಲ ಒಂದು ಮೂಲೆ ಕುತ್ಕೊಂಡು ಅಂಶಣ ಫೋನ್ಗಿನ್ ನೋಡ್ಕೊಂಡು ಅದೇ ಬರ್ತಾನೆ. ಯಾರು ಮಾತಾಡ್ಸಲ್ಲ ಕಣಮ್ಮ ಅವನ್ನ. ಅಯ್ಯೋ ದೇವ್ರ, ಅದು ಯಾಕೆ ಏನೋ ಗೊತ್ತಿಲ್ಲ, ಅವ್ನು ಯಾರ್ಯಾರು ಮಾತಾಡ್ಸಲ್ಲ. ಹಂಗೆ ಪಾಪ ಹುಡುಗ ಒಂದಿಟ್ಟು ಹಂಗ. ಅದು ಯಾರನ್ನೂ ಮಾತಾಡ್ಸಲ್ಲ. ಅಯ್ಯೋ ಅದಕ್ಕೆ ಪಾಪ ನಮ್ಮಂಗೆ ಜನ ಬಳಕೆ ಇಲ್ಲ ಅವರಿಗೆ. ಅವಳು ಅವ್ರ ಅಮ್ಮನೂ ಅಷ್ಟೇ, ಅವ್ರ ಅಪ್ಪನೂ ಅಷ್ಟೇ, ಅವರೆಲ್ಲ ಅಷ್ಟೇನೆ ಪಾಪ. ಅವ್ರು ಬರೀ ದುಡ್ಡು 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 ಅಂತ ಬರೀ ಇವಾಗೆಲ್ಲ ಎಣ್ಣೆ ಮಿಲ್ ಮಾಡಿವ್ರೆ, ಇವತ್ತು ದುಡ್ಡು ಕೊಡುತ್ತೆ, ಬರೀ ದುಡ್ಡು ದುಡ್ಡು ಅಂತಾರೆ. ನಮ್ಮಂಗಿಲ್ಲ ಪಾಪ ಬಳಕೆ. ನಮ್ಮ ಹುಡುಗರು ಮೊನ್ನೆ ನೋಡಪ್ಪ ಅಜ್ಜಿ, ಮೊನ್ನೆ ನಮ್ಮ ಅಂಶನ ಬರ್ತಡೇ ಮಾಡಿದಾಗ ಎಷ್ಟು ಜನ. ಇವನ್ ಬರ್ತಡೇ ಮಾಡಿದಾಗ ಅಯ್ಯೋ ಅವನಿಗೆ ಎಲ್ಲ ಡಾಬತ್ತಾಗೆಲ್ಲ ದೊಡ್ಡ ದೊಡ್ಡ ಓನರ್ ಹಾಕಿ ಎಂತ ಕೇಕ್ ಕಟಿಂಗ್ ಮಾಡ್ಯಾರ ಗೊತ್ತೆ ಹುಡುಗರೆಲ್ಲನ. ಎಷ್ಟು ಅಭಿಮಾನಿಗಳಿದಾರೆ ನಮ್ಮ ಹುಡುಗರಿಗೆ. ಹಿಂದೆಲ್ಲನ ಎಷ್ಟು ಹುಡುಗರು ಹೆಂಗೆ ಓಡಾಡ್ತಾವೆ ಗೊತ್ತೆ ನಮ್ಮ ಹುಡುಗರೆಲ್ಲನ. ಅಯ್ಯೋ ಎಷ್ಟೋ ಅದು ಬರ್ತಡೇ ದಿನ ಅಂತ ಯೋಸ್ ಕೇಕ್ ಕೊಯ್ದಿದ್ದು. ಯೋಸ್ ಹುಡುಗರು ಎಂತೆಂಥ ದೊಡ್ಡ ದೊಡ್ಡ ಹಾರಗಳೆಲ್ಲನ 7 ದಪ್ಪಂದು ಓನರ್ ಹಾಕಿ ನಮ್ಮ ಹುಡುಗರಿಗೆ ಹೆಂಗೆ ಕೇಕ್ ಕೊಯ್ದಿದ್ರು. ನಮ್ಮ ಹುಡುಗರು ಇರೋದು ನೋಡು, ಈ ಸೇವಂತಿ ಮಗ ಇರೋದು ನೋಡು, ಇವರು ಒಂಥರ ಜನ ಬಳಕೆ ಇಲ್ಲ. ಸೇವಂತಿ ಮಗ ಹೆಂಗೆ ಅಂತಂದರೆ ಒಂಥರ ಓಲ್ಡ್ ಮ್ಯಾನ್ ಥರ. ಅವನು ಯಾರನ್ನು ಮಾತಾಡ್ಸಲ್ಲ, ಏನಿಲ್ಲ. ಒಂದು ಹುಡುಗರು ಪರಿಚಯ ಇಲ್ಲ. ನಮ್ಮ ಹುಡುಗರಿಂದ ಭಾಳ ಜನ ಹುಡುಗರು. ಎಷ್ಟು ಜನ ಬಳಕೆ ಐತೆ ಅಂದರೆ ನಮ್ಮ ಹುಡುಗರು ಅಷ್ಟು ಜನ ಬಳಕೆ ಐತೆ. ಇಬ್ಬರು ನನಗೆ ಗಂಡು ಮಕ್ಕಳು, ಆದಿ ಮತ್ತು ಅಂಶ ಅಂತ ಹೇಳಿ. ನಾನು ನಮ್ಮ ಅಣ್ಣನ ಮಗಳನ್ನು ಕರ್ಕೊಂಬರೋಣ ಅಂತ ಇದ್ದೀನಿ. 3 ಜನ ಹೆಣ್ಮಕ್ಳಲ್ಲ, ಅದಕ್ಕೆ ಅವಾಗ ಸ್ವಲ್ಪ ದಿನ ಕರ್ಕೊಂಬಂದಿದೆ. ಮತ್ತು ನಮ್ಮ ಮನೆಗೆ ನಮ್ಮ ಅಣ್ಣನ ಮಗಳನ್ನ ಕರ್ಕೊಂಬರೋಣ ಅಂತ ಇದ್ದೀನಿ. ನಮ್ಮ ಮನೆಗೆ ಇವಾಗ ನನ್ನ ಮಕ್ಕಳನ್ನು ದೊಡ್ಡವರಾಗ್ಯವ್ರೆ, ನನ್ನ ಗಂಡನೂ ದುಡಿತಾರೆ. ಹೆಂಗೋ ನಾವೇನು ದುಡ್ಡು ಅನ್ನಲ್ಲ, ಸಾಕವತ್ತಿಂದ ಅವತ್ತು ಜೀವನ ಮಾಡಿಕೊಂಡು ನೆಮ್ಮದಿಯಾಗಿ ಇದ್ದೀವಿ ಅಷ್ಟೇ. ಆದರೆ ಈ ಸೇವಂತಿ ಮಗ ಅವರಪ್ಪ ಅವ್ರು 3 ಜನನೂ ಬರೀ ದುಡ್ಡು ಅನ್ನೋದ್ರಾಗೆ ಇರ್ತಾರೆ. ಅವನು ಹಂಗೆ ಸೇಮ್ ಒಂಥರ ಓಲ್ಡ್ ಮ್ಯಾನ್. ಇವ್ರು ನಮ್ಮ ಹುಡುಗರೆಲ್ಲ ಅಜ್ಜಪ್ಪ ಅಂತ ಆಡ್ಕೊಂತಾರೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.